ಎಲ್ಲರಿಗೂ ನಮಸ್ಕಾರ. ನಿಮ್ಮ ಜೊತೆ ಖುಷಿ ವಿತ್ ಲೈಫ್. ನಾನಿವತ್ತು ನಿಮ್ಮ ಜೊತೆ ಹಂಚ್ಕೊಳ್ತಾರೆ ವಿಷಯ ಬಂದು ಮಸಾಲೆ ರುಬ್ಬದೆ ಮಾಡುವಂತಹ ಬೇಳೆ ನುಗ್ಗೆಕಾಯಿ ಸಾಂಬಾರನ್ನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಸೊ ಹೇಗೆ ಮಾಡೋದು ಬನ್ನಿ ನೋಡೋಣ. ಕುಕ್ಕರ್ಗೆ ಬೇಳೆನ ಹಾಕ್ಕೊಂಡು ಒಂದು 200 ಗ್ರಾಮ್ ಅಷ್ಟು ಬೇಳೆನ ಹಾಕ್ಕೊಂಡು ನೀಟಾಗಿ ವಾಶ್ ಮಾಡ್ಕೋಬೇಕು. ಏನಕ್ಕಪ್ಪ ತೊಳ್ಕೊಬೇಕು ಅಂತ ಅಂದರೆ ಧೂಳಿರುತ್ತೆ, ನಿಮಗೆ ಗೊತ್ತಲ್ವಾ. ಇವಾಗ ಬರೋವಂಥ ಯಾವುದೇ ಒಂದು ಗ್ರಾಸರಿ ಐಟಮ್ಸ್ ಆದ್ರೂ ಸಿಕ್ಕಾಪಟ್ಟೆ ಡಸ್ಟ್ ಇರುತ್ತೆ, ಮತ್ತು ಯಾವುದೇ ಒಂದು ವಸ್ತುನ ತೊಳೆದು ಯೂಸ್ ಮಾಡಿದ್ರೆ ಒಳ್ಳೆಯದು. ಸೊ ಹಾಗಾಗಿ ನೀಟಾಗಿ ತೊಳೆದು ನಾವು ಯಾವುದನ್ನು ಅಡುಗೆ ಮಾಡೋಕ್ಕೆ ಯೂಸ್ ಮಾಡ್ತೀವಿ ನೀರು, ಅದನ್ನು ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಹಾಕ್ಕೋಬೇಕು. ಅರಿಶಿನ ಹಾಕ್ಕೊಂಡ್ರೆ ಕಲ್ಲರು ಚೆನ್ನಾಗಿರುತ್ತೆ ಮತ್ತು ಎಲ್ತ್ಗೂ ಒಳ್ಳೆಯದು ಅಂತ ಹೇಳ್ಬಿಟ್ಟು ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಅರಿಶಿನ ಹಾಕ್ಕೊಂಡು ಮತ್ತು ಅದನ್ನು ವಿಷಲ್ಗೆ ಹಾಕಿಡಬೇಕು. ಅಂದರೆ ಬೇಳೆ ಬೇಯೋದು ಎಷ್ಟಕ್ಕೆ ಬೇಯುತ್ತೆ ಅಂತ ನಮ್ಮ ಮನೆಗೆ ಅನುಗುಣವಾಗಿ ಗೊತ್ತಿರುತ್ತಲ್ವ, ಅಷ್ಟು ವಿಷಲ್ನ ನಾವು ಒಲೆ ಮೇಲಿಟ್ಟು ಬೇಯಿಸ್ಕೋಬೇಕು. ಮೀನ್ಸ್ ಅಷ್ಟು ವಿಷಲ್ನ ಮಾಡಿಕೊಂಡ್ರೆ ಬೇಳೆ ಹೀಗೆ ಬೇಯುತ್ತೆ. ನೋಡಿ ಹೇಗೆ ಬೆಂದಿದೆ ಅಂತ. ಈ ಥರ ಬೆಂದಿದ್ರೆ ಪರ್ಫೆಕ್ಟ್ ಅಂತ ಹೇಳ್ಬೋದು ಸಾಂಬಾರಿಗೆ. ಸೊ ಈ ಥರ ನೀವು ಬೇಯಿಸ್ಕೊಳ್ಳಿ. ಅದಾದಮೇಲೆ ಗ್ಯಾಸ್ ಮೇಲೆ ಒಂದು ಕುಕ್ಕರನ್ನು, ಅದೇ ಕುಕ್ಕರನ್ನು ತೊಳೆದ್ಬಿಟ್ಟು ಆದರೂ ಇಡ್ಬೋದು, ಇಲ್ಲ ಬೇರೆ ಕುಕ್ಕರ್ ಇದ್ದರೆ ನಿಮ್ಮ ಮನೇಲಿ ಎಕ್ಸ್ಟ್ರಾ ಕುಕ್ಕರ್ ಇದ್ದರೆ ಅದನ್ನು ಇಟ್ಕೊಂಡು ಬಿಸಿ ಮಾಡೋಕ್ಕಿಡಿ. ಜೊತೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕೋಬೇಕು. ಸಾಸಿವೆ ಸಿಡಿದಾದ್ಮೇಲೆ ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದು ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ ಅಷ್ಟು ಟೇಸ್ಟ್ ಕೊಡುತ್ತೆ ನಮಗೆ. ಅಂದರೆ ಅತಿ ಸೀಸಬಾರ್ದು, ಸುಮಾರಾಗಿ ಬೇಯಿಸ್ಕೊಂಡು ಅದಾದಮೇಲೆ ಈರುಳ್ಳಿ ಹಾಕ್ಕೋಬೇಕು. ಈರುಳ್ಳಿ ಅಂದರೆ ಜಾಸ್ತಿ ಆಲ್ಮೋಸ್ಟ್ ಎಲ್ರಿಗೂ ಫೇವ್ರೇಟ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಈರುಳ್ಳಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಕಾಣಿಸ್ತಾ ಇದೆಯಲ್ವಾ, ಈ ಥರ ಒಂದು ಸ್ವಲ್ಪ ಬ್ರೌನಿ ಥರ ಬರೋ ಅಷ್ಟು. ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊಳ್ಳಿ. ಬೆಳ್ಳುಳ್ಳಿನ ಹಾಕ್ಕೊಂಡು ಒಣಮೆಣಸಿನ್ಕಾಯಿ ಮತ್ತು ಟೊಮೆಟೊನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಅಂತಂದರೆ ತಳ ಹಿಡಿಬಾರ್ದು ಇರೋ ರೀತಿ ಸ್ವಲ್ಪ ಆ ಕಡೆ ಈ ಕಡೆ ಅಲ್ಲಾಡಿಸ್ಕೊಂಡ್ರೆ ನೀಟಾಗಿ ಫ್ರೈ ಆಗುತ್ತೆ. ನೋಡ್ತಾ ಇದ್ದೀರಲ್ವ, ಈ ಥರ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಬೆಳ್ಳುಳ್ಳಿ, ಟೊಮೊಟೊ, ಈರುಳ್ಳಿ, ಒಣಮೆಣಸಿನ್ಕಾಯಿ ಇಷ್ಟು ನೀಟಾಗಿ ಫ್ರೈ ಮಾಡ್ಕೊಂಡು ಆಮೇಲೆ ನುಗ್ಗೆಕಾಯಿ. ನೋಡಿ ನುಗ್ಗೆಕಾಯಿ ಎಷ್ಟು ಫ್ರೆಶ್ ಆಗಿದೆ ಅಂತ. ಎಳೆ ನುಗ್ಗೆಕಾಯಿ ತುಂಬ ಚೆನ್ನಾಗಿರುತ್ತೆ. ಫಾರಮಲ್ಲ ಇದು, ನಾಟಿ ಆ್ಯಕ್ಚುಲಿ ಮನೆ ಹತ್ರ ಬಿಟ್ಟಿದ್ದು. ಸೊ ಇದನ್ನು ನೀಟಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೋಬೇಕು. ನಾನು 2 ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಅನುಗುಣವಾಗಿ ನೀವು ಖಾರನ ಹಾಕ್ಕೋಬೋದು. ಅದಾದಮೇಲೆ ನೀಟಾಗಿ ಮಿಕ್ಸನ್ನು ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವೇನು ಬೇಳೆ ಬೇಯಿಸಿರ್ತೀವಲ್ವ, ಬೇಳೆ ಬೇಯಿಸಿರೋದನ್ನ ನೀಟಾಗಿ ಹಾಕ್ಕೋಬೇಕು. ಒಂದು ಕಪ್ಪಲ್ಲಿ ಎತ್ತಿಟ್ಟಿದ್ದೆ ನಾನು, ಒಂದು ಬೌಲಲ್ಲಿ ಬೇಳೆನ ನೀಟಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ನೀರಿರುತ್ತೆ, ಬೇಳೆ ಆ ಕಡೆ ಎಲ್ಲ ಅಂಟ್ಕೊಂಡಿರುತ್ತಲ್ವ, ಅದನ್ನೆಲ್ಲ ಬಿಡೋಂಗೆ ನೀಟಾಗಿ ತೊಳ್ಕೊಂಡು ಆ ನೀರನ್ನು ಹಾಕ್ಕೊಂಡು ಜೊತೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಹಾಕ್ಕೋಬೇಕು. ನೋಡ್ತಾ ಇದ್ದೀರಲ್ವ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಜೊತೆಗೆ ಸ್ವಲ್ಪ ಬೆಲ್ಲ ಮತ್ತು ಹುಣಸೆ ಹಣ್ಣಿನ ರಸವನ್ನು ಸೇರಿಸ್ಕೋಬೇಕು. ಹುಣಸೆ ಹಣ್ಣಿನ ರಸವನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಂಬಾರು ರೆಡಿಯಾಗುತ್ತೆ. ಸೊ ಇದನ್ನು 1-2 ವಿಷಲನ್ನಾಗಿ ಮಾಡ್ಕೋಬೇಕು. ಗೊತ್ತಾಯ್ತಾ? ನೋಡಿ ಉಪ್ಪು ಖಾರ ಎಲ್ಲ ನೋಡ್ಕೋಬೇಡಿ, ನಿಮಗೆ ಹಿಂಗೆ ಬೇಕು ಟೇಸ್ಟ್ಗೆ ಹಾಗೆ ನೋಡಿಕೊಂಡು 1-2 ವಿಷಲನ್ನು ನೀವು ಮಾಡ್ಕೋಬೇಕು. ಈ ಥರ ಮಾಡಿಟ್ರೆ ಸಾಂಬಾರು ದಿಢೀರಂತ ಸಾಂಬಾರು ರೆಡಿಯಾಗುತ್ತೆ. ನೋಡಿ, ಯಾವುದೇ ಥರ ರುಬ್ಬೋ ಅವಶ್ಯಕತೆ ಇಲ್ಲ. ಸೊ ಫೈನಲಿ ಕುಕ್ಕರನ್ನು ಓಪನ್ ಮಾಡಿದ್ಮೇಲೆ ಸಾಂಬಾರು ಈ ರೀತಿಯಾಗಿ ನಮಗೆ ಬಂತು. ನೋಡಿ, ನಿಮಗೆ ಖಾರ ಸಾಕಾಗಲಿಲ್ಲ ಅಂತ ಹೇಳಿದ್ರೆ ಈ ಹಂತದಲ್ಲೂ ಕೂಡ ನೀವು ಖಾರವನ್ನು ಸೇರಿಸ್ಕೋಬೋದು. ಬಟ್ ನಮಗೆ ಕರೆಕ್ಟಾಗಿದೆ ಅಂತ ಹೇಳ್ಬಿಟ್ಟು ಸಾಕು ಅಂತ ಹೇಳ್ಬಿಟ್ಟು ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡೆ ಮೇಲ್ಗಡೆ. ಅದಾದಮೇಲೆ ನೀಟಾಗಿ ಮತ್ತೆ ಮಿಕ್ಸನ್ನು ಮಾಡಿಕೊಂಡೆ. ಸಾಂಬಾರಂತೂ ಒಳ್ಟಿಯಾಗಿ ಬಂದಿದೆ ಅಲ್ವಾ? ಹೇಗನ್ನಿಸ್ತು ನಿಮಗೆ? ಈ ರೆಸಿಪಿ ಇಷ್ಟ ಆದರೆ ನಿಮ್ಮನೆಯಲ್ಲೂ ಟ್ರೈ ಮಾಡ್ಕೊಂಡು ನೋಡಿ, ಟೇಸ್ಟ್ ಹೇಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬನ್ನಿ ಅನ್ನದ ಜೊತೆಗೆ ಯಾವ ಥರ ಸೆಟ್ ಆಗುತ್ತೆ ಅಂತ ನೋಡೋಣ. ನಿಮ್ಮನೆಯಲ್ಲೂ ಕೂಡ ಈ ಥರ ಮಾಡಿ ಟ್ರೈ ಮಾಡಿ ಒಮ್ಮೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಧನ್ಯವಾದಗಳು.